ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ KPSC ಅವರು ನಡೆಸುವಂತಹ PDO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡದಲ್ಲಿ ಬರುವಂತಹ ಸಮಾನಾರ್ಥಕ ಪದಗಳು ಹಾಗೂ ವಿರುದ್ಧಾರ್ಥಕ ಪದಗಳು, ತತ್ಸಮ ತದ್ಭವಗಳು ಹಾಗೂ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ MCQ ರೀತಿಯಲ್ಲಿತ್ತು. ಬಟ್ PDO ಕಡ್ಡಾಯ ಕನ್ನಡ MCQ ಇರೋದಿಲ್ಲ, ರೈಟಿಂಗಲ್ಲಿ ಬರಿಬೇಕಾಗುತ್ತೆ. ಸೊ ರೈಟಿಂಗಲ್ಲಿ ಬರಿಬೇಕಾಗುತ್ತೆ ಅಂದರೆ ಖಂಡಿತ ಟಫ್ ಆಗೇ ಆಗುತ್ತೆ. ಯಾಕೆಂದರೆ ಕೆಲವೊಮ್ಮೆ ಸಮಾನಾರ್ಥಕ ಪದಗಳು ಕೊಟ್ಟಾಗ ಒಂದು ಪದನ ಕೊಟ್ಟು ಅದಕ್ಕೆ ಸಮಾನಾರ್ಥಕ ಪದ ಬರೀರಿ ಅಂದಾಗ ಖಂಡಿತ ನೆನಪಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಒಂದು ಪದನ ಕೊಟ್ಟು ಆಪ್ಷನ್ಸ್ ಕೊಟ್ಟರೆ ಸಡನ್ನಾಗಿ ನಾವು ನೆನಪು ಮಾಡಿಕೊಂಡು ಹಾಕ್ಬೋದು. ಬಟ್ ಸಮಾನಾರ್ಥಕ ಪದಗಳು ಬರೀರಿ ಅಂಥೇಳಿ ಕೊಟ್ಟಾಗ ನೆನಪಾಗೋದು ಖಂಡಿತ ಕಡಿಮೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಅಂದರೆ SDA, FDA, PDO, GPSTR ಈ ರೀತಿ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಯಲ್ಲಿ ಕೇಳಿರುವಂತಹ ಸಮಾನಾರ್ಥಕ ಪದಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಈ ತರಗತಿ ಖಂಡಿತ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯೋಗವಾಗುತ್ತದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯಲ್ಲಿ ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಅಂಜು, ಅಂಜು ಅಂದರೆ ಹೆದರು, ಭಯಪಡು. ಇನ್ನು ಅಂಬುಜ ಅಂದರೆ ಪದ್ಮ, ಅಬ್ಜ, ತಾವರೆ, ಪಂಕಜ, ನೀರಜ, ಕಮಲ, ಜಲಜ, ವಾರಿಜ. ಸೊ ಅಂಬುಜ ಅನ್ನುವಂಥ ಪದಕ್ಕೆ ಎಷ್ಟು ಸಮಾನಾರ್ಥಕ ಪದಗಳು ಹೊಂದಿವೆ ನೀವೇ ನೋಡ್ಬೋದು. ಸೊ ನೆಕ್ಸ್ಟು ಅನುಜಾತ, ಅನುಜಾತ ಅಂದರೆ ಒಡ ಹುಟ್ಟಿದವನು ಅಂಥೇಳಿ ಅರ್ಥ ಹೊಂದುತ್ತೆ. ನೆಕ್ಸ್ಟು ಅರುಹು, ಅರುಹು ಅಂದರೆ ತಿನಿಸು, ಹೇಳು. ಅರುಹು ಅಂದರೆ ತಿನಿಸು ಮತ್ತು ಹೇಳು. ಇನ್ನು ಐದನೇ ಪದ ಅಸಹನೀಯ, ಅಸಹನೀಯ ಅಂದರೆ ಸಹಿಸಲು ಸಾಧ್ಯವಿಲ್ಲದ ಅಥವಾ ತಡೆಯಲಾದ. ಇನ್ನು ಅರ್ವಿಸಿ, ಅರ್ವಿಸಿ ಅಂದರೆ ವ್ಯಾಪಿಸಿ, ಹರಡಿ. ಇನ್ನು ಆಜಿ, ಆಜಿ ಅಂದರೆ ಯುದ್ಧ, ಧುರ, ಭವರ, ಜಗಳ. ಸೊ ಆಜಿ ಅನ್ನುವಂಥ ಪದ ನಾವೆಲ್ಲೂ ಕೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಆಜಿ ಅನ್ನುವಂಥ ಪದ ಇಷ್ಟು ಸಮಾನಾರ್ಥಕ ಪದಗಳನ್ನು ಹೊಂದಿದೆ. ಸೊ ಆಜಿ ಅಂದರೆ ಯುದ್ಧ, ಧುರ, ಭವರ, ಜಗಳ. ಸೊ ಇದು FDಯಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟು ಇಳೆ, ಇಳೆ ಅಂದರೆ ಭೂಮಿ, ಧರೆ, ವಸುಂಧರೆ, ಅವನಿ, ಪೃಥ್ವಿ, ಮಹಿ ಅಂಥೇಳಿ ಕರಿತೀವಿ. ನೆಕ್ಸ್ಟು ಇರಾದೆ, ಇರಾದೆ ಅಂದರೆ ಉದ್ದೇಶ. ನಿಂದೇನು ಇರಾದೆ ಇದೆ ಹೇಳು ಅಂತೀವಿ. ಸೊ ನಿಂದೇನು ಉದ್ದೇಶ ಇದೆ ನಿನ್ನ ಮನಸ್ಸಿನಲ್ಲಿ ಹೇಳು ಅಂತ ಅನ್ನೋದಕ್ಕೆ ಈ ಪದನ ಬಳಸ್ತೀವಿ. ಸೊ ಇರಾದೆ ಅಂದರೆ ಉದ್ದೇಶ. ಇನ್ನು ಉಕ್ಕಂದ, ಉಕ್ಕಂದ ಅಂದರೆ ಉತ್ಸಾಹ, ಹುರುಪು. ಉಕ್ಕಂದ ಅಂದರೆ ಉತ್ಸಾಹ, ಹುರುಪು. ಇನ್ನು ಹೊರಗು ಅಂದರೆ ಮಲಗು, ಹೊರಗು ಅಂದರೆ ಮಲಗು. ನೆಕ್ಸ್ಟು ಕಂಪು, ಕಂಪು ಅಂದರೆ ಸುಗಂಧ, ಪರಿಮಳ, ಸುವಾಸನೆ. ಸೊ ಕಂಪು ಅಂದರೆ ಸುಗಂಧ, ಪರಿಮಳ, ಸುವಾಸನೆ. ಕಂಬನಿ ಅಂದರೆ ಕಣ್ಣೀರು. ಕಡಲು ಅಂದರೆ ಸಮುದ್ರ. ಕನ್ನಡ ವಕ್ಕಿ, ಇದು GPSTR ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಕನ್ನಡ ವಕ್ಕಿ ಅಂದರೆ ಗಿಳಿ, ಕಿರ. ನೆಕ್ಸ್ಟು ಕಪ್ಪರ, ಕಪ್ಪರ ಅಂದರೆ ಮಣ್ಣಿನ ತಟ್ಟೆ. ಸೊ ಕಪ್ಪರ ಅಂದರೆ ಮಣ್ಣಿನ ತಟ್ಟೆ. ಇನ್ನು ಕರ, ಕರ ಅಂದರೆ ಕೈ, ಕಿರಣ, ತೆರಿಗೆ. ಕರ ಅಂದರೆ ಕೈ, ಕಿರಣ, ತೆರಿಗೆ. ನೆಕ್ಸ್ಟು ಕಲುಷಿತ, ಕಲುಷಿತ ಅಂದರೆ ಮಲಿನ. ಇನ್ನು ಕಾಡು, ಕಾಡು ಅಂದರೆ ವಿಪಿನ, ಕಾಂತಾರ, ವನ, ಅರಣ್ಯ, ಅಡವಿ. ಈ ಕಾಡು ಅನ್ನುವಂಥ ಪದ ಕೂಡ ತುಂಬ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆಯಾಗಿದೆ. ಸೊ ನೆಕ್ಸ್ಟು ಕಾಸಾರ, ಕಾಸಾರ ಅಂದರೆ ಸರೋವರ ಅಥವಾ ಕಂಚುಗಾರ ಅಂಥೇಳಿ ಅರ್ಥ ಹೊಂದಿದೆ. ನೆಕ್ಸ್ಟು ಕಾಳಗ, ಕಾಳಗ ಅಂದರೆ ಯುದ್ಧ, ಹೋರಾಟ. ಕುಪ್ಪೆ, ಕುಪ್ಪೆ ಅಂದರೆ ಕಸದ ತಿಪ್ಪೆ, ರಾಶಿ, ದಿನ್ನೆ. ಕುಪ್ಪೆ ಅಂದರೆ ಕಸದ ತಿಪ್ಪೆ, ರಾಶಿ, ದಿನ್ನೆ. ಇನ್ನು ಕೂರ್ಮೆ, ಕೂರ್ಮೆ ಅಂದರೆ ಸ್ನೇಹ, ಪ್ರೀತಿ. ಇದು ಕೂಡ FDಯಲ್ಲಿ ಬಂದಿರುವಂತಹ ಪ್ರಶ್ನೆ. ಕೂರ್ಮೆ ಅಂದರೆ ಸ್ನೇಹ, ಪ್ರೀತಿ. ಇನ್ನು ಗಜ, ಇದು ಕೂಡ ತುಂಬ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ. ಗಜ ಅಂದರೆ ಆನೆ, ಮತಂಗ, ಕರಿ ಅಂಥೇಳಿ ಅರ್ಥ ಹೊಂದುತ್ತೆ. ಇನ್ನು ಪುನ್ನಾಗ, ಪುನ್ನಾಗ ಅಂದರೆ ಗಂಡಾನೆಗೆ ಕರಿತೀವಿ. ಗಂಡು ಆನೆ ಇತ್ತು ಅಂದರೆ ಅದನ್ನು ಪುನ್ನಾಗ ಅಂಥೇಳಿ ಕರಿತೀವಿ. ಇನ್ನು ಹೆಣ್ಣು ಆನೆ ಇತ್ತು ಅಂದರೆ ಅದನ್ನು ವಶಿ ಅಂಥೇಳಿ ಕರಿತೀವಿ. ಗಂಡು ಆನೆಗೆ ಪುನ್ನಾಗ, ಹೆಣ್ಣಾನೆಗೆ ವಶಿ. ಇನ್ನು ಗೋಸಾಯಿ, ಗೋಸಾಯಿ ಅಂದರೆ ಸನ್ಯಾಸಿ, ಬೈರಾಗಿ ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಘರ್ಮಜಲ, ಘರ್ಮಜಲ ಅಂದರೆ ಬೆವರು. ಇನ್ನು ಚಟ್ಟ ಅಂದರೆ ಶಿಬಿಕೆ.
ಇನ್ನು ಚರಮ, ಚರಮ ಅಂದರೆ ಕೊನೆಯ. ಇನ್ನು ಚೊಕ್ಕ ಬಂಗಾರ ಅಂದರೆ ಅಪ್ಪಟ ಬಂಗಾರ, ಅಪರಂಜಿ ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಜೀಯ, ಜೀಯ ಅಂದರೆ ಸ್ವಾಮಿ, ಒಡೆಯ, ಯಜಮಾನ. ಇನ್ನು ಜೀಮುತ ಅಂದರೆ ಮೋಡ, ಜೀಮುತ ಅಂದರೆ ಮೋಡ. ಇನ್ನು ತಸ್ಕರ, ಇದು ಕೂಡ ತುಂಬ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ. ತಸ್ಕರ ಅಂದರೆ ಕಳ್ಳ, ತುಡುಗ, ಚೋರ, ಠಕ್ಕ. ಸೊ ತಸ್ಕರ ಅಂದರೆ ಕಳ್ಳ, ತುಡುಗ, ಚೋರ, ಟಕ್ಕ. ನೆಕ್ಸ್ಟು ಧನುಜ, ಧನುಜ ಅಂದರೆ ರಾಕ್ಷಸ. ನಭ ಅಂದರೆ ಆಕಾಶ, ಗಗನ, ಅಂಬರ, ಆಗಸ, ಬಾನು. ಸೊ ಆಕಾಶ ಅಂದರೆ ನಭ, ಗಗನ, ಅಂಬರ, ಬಾನು ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಪಿಸುನ, ಪಿಸುನ ಅಂದರೆ ಚಾಡಿಕೋರ, ನೀಚ. ಪಿಸುನ ಅಂದರೆ ಚಾಡಿಕೋರ, ನೀಚ. ಇನ್ನು ಬುನಾದಿ, ಬುನಾದಿ ಅಂದರೆ ತಳಹದಿ ಅಥವಾ ಅಡಿಪಾಯ. ಮಯೂಕ, ಮಯೂಕ ಅಂದರೆ ಕಾಂತಿ, ಕಿರಣ. ಮಯೂಕ ಅಂದರೆ ಕಾಂತಿ, ಕಿರಣ. ಮಾರ್ದನಿ, ಮಾರ್ದನಿ ಅಂದರೆ ಪ್ರತಿಧ್ವನಿ. ಮಾರ್ದನಿ ಅಂದರೆ ಪ್ರತಿಧ್ವನಿ. ಇನ್ನು ಮುಂಡಾಸು, ಮುಂಡಾಸು ಅಂದರೆ ರುಮಾಲು, ತಲೆಯುಡಿಗೆ ಪೇಟ ಅಂಥೇಳಿ ಕರಿತೀವಿ. ಮುಂಡಾಸು ಅಂದರೆ ರುಮಾಲು ಅಥವಾ ತಲೆ ಉಡಿಗೆ ಪೇಟ. ನೆಕ್ಸ್ಟು ಮುಕೂರ, ಮುಕೂರ ಅಂದ್ರೆ ಕನ್ನಡಿ. ಮೇದಿನಿ, ಮೇದಿನಿ ಅಂದರೆ ಭೂಮಿ. ಮೋಕ್ಷ, ಮೋಕ್ಷ ಅಂದರೆ ಮುಕ್ತಿ. ನೆಕ್ಸ್ಟು ರವಿ, ರವಿ ಅಂದರೆ ಬಾನು, ಸೂರ್ಯ, ನೇಸರು. ರವಿ ಅಂದರೆ ಬಾನು, ಸೂರ್ಯ, ನೇಸರು. ವಸುಧೆ, ವಸುಧೆ ಅಂದರೆ ಭೂಮಿ. ವಸುಧೆ ಅಂದರೆ ಭೂಮಿ. ಇನ್ನು ವಾತ್ಸಲ್ಯ, ವಾತ್ಸಲ್ಯ ಅಂದರೆ ಅಕ್ಕರೆ, ಮಮತೆ, ಪ್ರೀತಿ. ನೆಕ್ಸ್ಟು ವೈಜಯಂತಿ, ವೈಜಯಂತಿ ಇದು ಕೂಡ ತುಂಬ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ. ವೈಜಯಂತಿ ಅಂದರೆ ಬಾವುಟ. ವೈಜಯಂತಿ ಅಂದರೆ ಬಾವುಟ. ಇನ್ನು ಶಾರ್ದೂಲ, ಶಾರ್ದೂಲ ಅಂದರೆ ಹುಲಿ, ಪುಂಡರಿಕ, ವ್ಯಾಘ್ರ, ತರುಕ್ಷ. ನೆಕ್ಸ್ಟು ಶ್ಯಾಮಲ, ಶ್ಯಾಮಲ ಅಂದರೆ ಕಪ್ಪು, ನೀಲ. ನೆಕ್ಸ್ಟು ಶೀಳುನಾಯಿ, ಈ ಶೀಳುನಾಯಿ ಅಂದರೆ ಕಾಡು ನಾಯಿ. ಕಾಡು ನಾಯಿಗೆ ಶೀಳುನಾಯಿ ಅಂಥೇಳಿ ಕರೆಯುತ್ತೇವೆ. ಇನ್ನು ಸುರಭಿ, ಸುರಭಿ ಅಂದರೆ ಸುಗಂಧ, ಸುವಾಸನೆ, ಕಾಮಧೇನು. ಸೊ ಸುರಭಿ ಅಂದರೆ ಸುಗಂಧ, ಸುವಾಸನೆ, ಕಾಮಧೇನು. ಇಲ್ಲಿವರೆಗೂ ನಾನು ಏನು ಹೇಳಿದಲ್ಲ ಸಮಾನಾರ್ಥಕ ಪದಗಳು, ಇವು ಖಂಡಿತ ಇಂಪಾರ್ಟೆಂಟ್ ಆದ ಸಮಾನಾರ್ಥಕ ಪದಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ಇವೆಲ್ಲವೂ ಹಿಂದಿನ ಪರೀಕ್ಷೆಯಲ್ಲಿ ಬಂದಿರುವಂತಹ ಸಮಾನಾರ್ಥಕ ಪದಗಳಾಗಿವೆ. ಹಾಗಾಗಿ ಖಂಡಿತ ಇವುಗಳನ್ನು ಒಂದು ನೋಟ್ಬುಕ್ನಲ್ಲಿ ನೀವು ಬರೆದಿಟ್ಕೊಂಡು ಪ್ರತಿ ಸಾರಿ ಇವನ್ನ ಒಂದು ಸಾರಿ ಕಣ್ಣು ಹಾಯಿಸ್ತಾ ಹೋಗಿ. ನೆಕ್ಸ್ಟ್ ಬರುವಂಥದ್ದೇ ವಿರುದ್ಧಾರ್ಥಕ ಪದಗಳು. ಸೊ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋದರೆ ಸ್ವರ್ಗ, ನರಕ, ಮಿತ್ರ, ಶತ್ರು, ಗೃಹಸ್ಥ, ಸನ್ಯಾಸಿ, ಕಪ್ಪು, ಬಿಳುಪು, ಪ್ರಶ್ನೆ, ಉತ್ತರ, ಅರಸ, ಆಳು. ಅರಸ, ಆಳು. ಇನ್ನು ಪ್ರಾಮಾಣಿಕ, ಅಪ್ರಾಮಾಣಿಕ, ಸ್ವಾತಂತ್ರ್ಯ, ದಾಸ್ಯ, ವಂಚನೆ, ನಿರ್ವಂಚನೆ, ಕೃತಜ್ಞ, ಕೃತಜ್ಞ, ಮಧುರ, ಕರ್ಕಶ, ಮೃದು, ಕಠಿಣ. ನೆಕ್ಸ್ಟು ಉನ್ನತಿ, ಅವನತಿ, ಸಾಧ್ಯ, ಅಸಾಧ್ಯ, ವಿನಯ, ಅವಿನಯ, ಭಯ, ನಿರ್ಭಯ, ಅದೃಷ್ಟ, ನತದೃಷ್ಟ, ನಾಮಧೇಯ, ಅನಾಮಧೇಯ, ನಿರ್ದಿಷ್ಟ, ಅನಿರ್ದಿಷ್ಟ, ನಂಬಿಕೆ, ಅಪನಂಬಿಕೆ, ಮಂಗಳ, ಅಮಂಗಳ, ಸರಿ, ತಪ್ಪು, ಕ್ರೂರಿ, ಕರುಣಿ, ಜ್ಯೇಷ್ಠ, ಕನಿಷ್ಠ, ಸುವಾಸನೆ, ದುರ್ವಾಸನೆ, ವೇಗ, ಅವೇಗ, ದುರ್ಗಮ, ಸುಗಮ. ನೆಕ್ಸ್ಟು ವೃದ್ಧಾಪ್ಯ, ಯೌವನ, ಕಷ್ಟ, ಸುಖ, ಸದ್ಭಾವನೆ, ದುರ್ಭಾವನೆ, ಪುಣ್ಯ, ಪಾಪ, ಸ್ವರ್ಗ, ನರಕ. ನೆಕ್ಸ್ಟು ಅತಿವೃಷ್ಟಿ, ಅನಾವೃಷ್ಟಿ, ಯೋಗ್ಯ, ಅಯೋಗ್ಯ, ಆರೋಗ್ಯ, ಅನಾರೋಗ್ಯ, ಪ್ರಸಿದ್ಧ, ಅಪ್ರಸಿದ್ಧ, ಶ್ರದ್ಧೆ, ಅಶ್ರದ್ಧೆ, ವಿಶ್ವಾಸ, ಅವಿಶ್ವಾಸ, ಹಿಂಸೆ, ಅಹಿಂಸೆ, ಶಕ್ತ, ಅಶಕ್ತ, ಆಚಾರ, ಅನಾಚಾರ, ಧರ್ಮ, ಅಧರ್ಮ. ನೆಕ್ಸ್ಟು ಆಸಕ್ತಿ, ನಿರಾಸಕ್ತಿ, ಗೌರವ, ಅಗೌರವ, ಆರ್ಯ, ಅನಾರ್ಯ, ಅಹಂಕಾರಿ, ನಿರಹಂಕಾರಿ, ಅಳಿವು, ಉಳಿವು, ಆವಾಹನೆ, ವಿಸರ್ಜನೆ, ಆತಂಕ, ನಿರಾತಂಕ, ಹಿತ, ಅಹಿತ, ಉದಯ, ಅಸ್ತಮಾನ, ಜ್ಞಾನ, ಅಜ್ಞಾನ, ಪ್ರತಿಷ್ಠೆ, ಅಪ್ರತಿಷ್ಠೆ, ಕೀರ್ತಿ, ಅಪಕೀರ್ತಿ. ನೆಕ್ಸ್ಟು ಪ್ರಾಚೀನ, ನವೀನ, ಉತ್ತೀರ್ಣ, ಅನುತ್ತೀರ್ಣ, ಶುಭ್ರ, ಅಶುಭ್ರ,
ಉಪಕಾರಿ ಅಪಕಾರಿ, ನಾಗರಿಕ ಅನಾಗರಿಕ, ಸಂತೋಷ ಅಸಂತೋಷ, ಶಿಸ್ತು ಅಶಿಸ್ತು, ಸಂಘಟನೆ ಅಸಂಘಟನೆ, ವಿವೇಕ ಅವಿವೇಕ, ಆಯಾಸ ನಿರಾಯಾಸ, ಪೂರ್ಣ ಅಪೂರ್ಣ. ನೆಕ್ಸ್ಟು ಸಾಧಾರಣ ಅಸಾಧಾರಣ, ಸಾಧು ಅಸಾಧು, ಸಾಹುಕಾರ ಬಡವ, ಸುಂದರ ಕುರುಪ, ಸುಕೃತಿ ವಿಕೃತಿ, ಸುದೈವಿ ದುರ್ದೈವಿ, ಸೂರ್ಯೋದಯ ಸೂರ್ಯಾಸ್ತ, ಸೌಭಾಗ್ಯ ದೌರ್ಭಾಗ್ಯ, ಸ್ತುತಿ ನಿಂದೆ, ಸ್ವದೇಶ ಪರದೇಶ ಅಥವಾ ವಿದೇಶ, ಸ್ವಸ್ಥ ಅಸ್ವಸ್ಥ, ಸ್ವಾರ್ಥ ನಿಸ್ವಾರ್ಥ, ಸ್ವಾವಲಂಬನೆ ಪರಾವಲಂಬನೆ, ಸ್ವೀಕರಿಸು ನಿರಾಕರಿಸು, ಹೀನ ಶ್ರೇಷ್ಠ, ಹಿಂಸೆ ಅಹಿಂಸೆ, ಹಿಗ್ಗು ಕುಗ್ಗು. ಸೊ ಈ ರೀತಿ ವಿರುದ್ಧಾರ್ಥಕ ಪದಗಳನ್ನು ಕೂಡ ಬರಿಬೇಕು. ಸೊ KPSC ನಡೆಸಿರುವಂತಹ ಕಡ್ಡಾಯ ಕನ್ನಡದಲ್ಲಿ 5 ಸಮಾನಾರ್ಥಕ ಪದಗಳನ್ನು ಬರೆಯೋದಕ್ಕೆ ಕೊಡ್ತಾರೆ ಹಾಗೂ 5 ವಿರುದ್ಧಾರ್ಥಕ ಪದಗಳನ್ನು ಬರೆಯೋದಕ್ಕೆ ಕೊಡ್ತಾರೆ ಹಾಗೂ 5 ತತ್ಸಮ ತದ್ಭವಗಳನ್ನು ಬರೆಯೋದಕ್ಕೆ ಕೊಡುತ್ತಾರೆ. ಸೊ 5 ಸಮಾನಾರ್ಥಕ, 5 ವಿರುದ್ಧಾರ್ಥಕ, 5 ತತ್ಸಮ ತದ್ಭವಗಳನ್ನು ಕೊಡುತ್ತಾರೆ ಹಾಗೂ 5 ನುಡಿಗಟ್ಟುಗಳನ್ನು ಕೊಡುತ್ತಾರೆ. ಹಾಗಾಗಿ ಇಲ್ಲಿಯವರೆಗೂ ಸಮಾನಾರ್ಥಕ ಪದಗಳನ್ನು ನೋಡಿದ್ವಿ ಹಾಗೂ ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ವಿ. ಈಗ ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ತತ್ಸಮ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ತತ್ಸಮ ಅಂದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳಿಗೆ ನಾವು ತತ್ಸಮಗಳು ಎನ್ನುವರು. ತತ್ಸಮ ಅಂದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವಂತಹ ಪದಗಳಿಗೆ ನಾವು ತತ್ಸಮ ಅಂಥೇಳಿ ಕರೆಯುತ್ತೇವೆ. ಇನ್ನು ತದ್ಭವ ಅಂದ್ರೇನು? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವಿಕಾರವನ್ನು ಹೊಂದಿರುವಂತಹ ಶಬ್ದಗಳಿಗೆ ನಾವು ತದ್ಭವಗಳು ಎಂದು ಕರೆಯುತ್ತೇವೆ. ಸೊ ಯಾವುದೇ ರೀತಿ ವಿಕಾರ ಹೊಂದದೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂತು ಅಂದ್ರೆ ಅದನ್ನು ನಾವು ತತ್ಸಮ ಅಂಥೇಳಿ ಕರಿತೀವಿ. ಅದೇ ರೀತಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ವಿಕಾರ ಹೊಂದಿ ಕನ್ನಡಕ್ಕೆ ಬರುವಂತಹ ಪದಗಳಿಗೆ ನಾವು ತದ್ಭವಗಳು ಅಂಥೇಳಿ ಕರಿತೀವಿ. ಸೊ ತತ್ಸಮ ತದ್ಭವಗಳ ಮೇಲೆ ಕೂಡ 5 ಪ್ರಶ್ನೆಗಳು ಕೇಳುತ್ತಾರೆ. ಹಾಗಾಗಿ ಈಗ ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇರುವಂತಹ ತತ್ಸಮ ತದ್ಭವಗಳು ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳಾಗಿರ್ತವೆ. ಹಾಗಾಗಿ ಕೊನೆವರೆಗೂ ನೋಡ್ತಾ ಹೋಗಿ. ಮೊದಲೇದು ಸ್ವರ್ಗ. ಸ್ವರ್ಗ ಸಗ್ಗ, ಸ್ವರ್ಗ ಸಗ್ಗ. ಆಶ್ಚರ್ಯ ಅಚ್ಚರಿ, ಆಶ್ಚರ್ಯ ಅಚ್ಚರಿ. ರತ್ನ ರತುನ, ರತ್ನ ರತುನ. ಮುಖ ಮೊಗ, ಮುಖ ಮೊಗ. ಸಯ್ಯ ಸಜ್ಜೆ, ಸಯ್ಯ ಸಜ್ಜೆ. ನೆಕ್ಸ್ಟು ಸಾಹಸ ಸಾಹಸ, ಸಾಹಸ ಸಾಹಸ. ಭ್ರಮೆ ಬೆಮೆ, ಭ್ರಮೆ ಬೆಮೆ. ಕಾರ್ಯ ಕಜ್ಜ, ಕಾರ್ಯ ಕಜ್ಜ. ನೆಕ್ಸ್ಟು ದಾಳಿಂಬೆ ದಾಳಿಂಬ. ನಿತ್ಯ ನಿಚ್ಚ. ಶಿಲಾ ಶಿಲೆ. ಚಿರ ಸೀರೆ. ಪರ್ವ ಹಬ್ಬ, ಪರ್ವ ಹಬ್ಬ. ನೆಕ್ಸ್ಟು ಘೋಷಣೆ ಘೋಷಣೆ. ಶಿರಿ ಸಿರಿ. ಮತ್ಸರ ಮಚ್ಚರ. ವರ್ಷ ವರುಷ. ಶುಂಠಿ ಶುಂಠಿ. ಅಕ್ಷರ ಅಕ್ಕರ. ಕಾವ್ಯ ಕಬ್ಬ. ಯುಗ ಜುಗ. ವ್ಯಂತರ ಬೆಂತರ. ಶರ್ಕರ ಸಕ್ಕರೆ. ನೆಕ್ಸ್ಟು ಪರವಶ ಫಲವಸ. ಶೇಷ ಸೇಸೆ. ಯಶಸ್ ಯಶಸ್ಸು. ಭಂಗ ಬನ್ನ. ಸರಸ್ವತಿ ಸರಸ್ವತಿ. ಮೂರ್ತಿ ಮೂರುತಿ. ಸ್ತಂಭ ಕಂಬ. ಮೂಗ ಮೂಕ, ಮೂಗ ಮೂಕ. ಯಜ್ಞ ಜನ್ನ, ಯಜ್ಞ ಜನ್ನ. ವಂದ್ಯ ಬಂಜೆ, ವಂದ್ಯ ಬಂಜೆ. ಸೌದೆ ಸವದೆ. ನೆಕ್ಸ್ಟು ಕಲಮ ಕಲಮ ಕಳವೆ. ಅಬ್ಧಿ ಅಬೂದಿ. ಪ್ರಸಾದ ಹಸಾದ. ದಾತೃ ದಾತಾರ. ಅಗ್ನಿ ಅಗ್ಗಿ. ಶೂನ್ಯ ಸೊನ್ನೆ. ಕಾಮ ಕಾವ. ಚಂಪಕ ಸಂಪಿಗೆ. ಶಂಕ ಸಂಕು. ಉದ್ಯೋಗ ಉಜ್ಜುಗ. ಧ್ಯಾನ ಜಾನ. ದಾರಿ ಬಟ್ಟೆ. ಪಟ್ಟಣ ಪತ್ತನ. ವೀರ ಭೀರ. ಜಟ ಜಡೆ. ಸಂಧ್ಯಾ ಸಂಜೆ. ಬ್ರಹ್ಮ ಬೊಮ್ಮ. ರಾಕ್ಷಸ ರಕ್ಕಸ. ಮುಖ ಮೊಗ. ಮೃತ್ಯು ಮಿಥ್ಯು. ಬೀದಿ ವೀದಿ. ಅದ್ಭುತ ಅದ್ಭುತ.
ಪಕ್ಷಿ, ಹಕ್ಕಿ ಅಥವಾ ಪಕ್ಕಿ. ಮುಸುಳಿದ, ಮುಬ್ಬಾದ, ಮಂಟಪ, ಮಂಡಪ, ಅಪ್ಪಣೆ, ಅಣತಿ, ಶೃಂಗಾರ, ಶಿಂಗಾರ, ವಿದ್ಯಾ, ಬಿಜ್ಜೆ, ವೇದ, ಭೇದ, ತಪಸ್ವಿ, ತವಸಿ, ಪ್ರಯಾಗ, ಪಯನ, ಸ್ನೇಹ, ನೇಹ, ಪುಸ್ತಕ, ಹೊತ್ತಿಗೆ, ವಿಧಿ, ಬಿಧಿ, ಪ್ರತಿ, ಪಡಿ, ಪೃಥ್ವಿ, ಪೊಡವಿ, ಧ್ವನಿ, ದನಿ, ವನ, ಬನ, ಲಕ್ಷ್ಮಿ, ಲಕುಮಿ, ಸ್ಫಟಿಕ, ಪಟಿಕ, ಕ್ರೌಂಚ, ಕೊಂಚೆ, ಕ್ರೌಂಚ, ಕೊಂಚೆ, ತಟ, ಧಡ, ತಟ, ದಡ, ಪಲ್ಲಯನ, ಹಲ್ಲನ, ಹಂಸ, ಅಂಚೆ, ಹಂಸ, ಅಂಚೆ, ಆಕಾಶ, ಆಗಸ. ಸೊ ಈ ರೀತಿ PDO ಪರೀಕ್ಷೆಯಲ್ಲಿ 5 ತತ್ಸಮ ತದ್ಭವಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಇವುಗಳೆಲ್ಲವೂ ತುಂಬ ಇಂಪಾರ್ಟೆಂಟ್ ಆದ ತತ್ಸಮ ತದ್ಭವಗಳಾಗಿವೆ. ಸೊ ನೆಕ್ಸ್ಟ್ ಬರುವಂಥದ್ದೇ ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳು PDO ಪರೀಕ್ಷೆಯಲ್ಲಿ ಅಂದರೆ KPSC ನಡೆಸಿರುವಂತಹ ಕಡ್ಡಾಯ ಕನ್ನಡದಲ್ಲಿ ನುಡಿಗಟ್ಟುಗಳನ್ನು ಯಾವ ರೀತಿ ಕೊಡ್ತಾರೆ ಅಂದರೆ, ಒಂದು ನುಡಿಗಟ್ಟನ್ನು ಕೊಟ್ಟು ಇದರ ಅರ್ಥವನ್ನು ಬರೆಯೋದಕ್ಕೆ ಹೇಳ್ತಾರೆ. ಅರ್ಥವನ್ನು ಬರೆದು ಅದನ್ನು ಸ್ವಂತ ವಾಕ್ಯದಲ್ಲಿ ಮಾಡೋದಕ್ಕೆ ಹೇಳ್ತಾರೆ. ಸೊ ಅರ್ಥ ಬರೆಯೋದಕ್ಕೆ 1 ಅಂಕ ಹಾಗೂ ಸ್ವಂತ ವಾಕ್ಯದಲ್ಲಿ ಮಾಡೋದಕ್ಕೆ ಇನ್ನೊಂದು ಅಂಕ. ಸೊ ಒಟ್ಟು ಒಂದು ನುಡಿಗಟ್ಟಿಗೆ 2 ಅಂಕಗಳನ್ನು ಒಳಗೊಂಡಿರುತ್ತದೆ. ಈ ರೀತಿ 5 ನುಡಿಗಟ್ಟುಗಳು ಇರುತ್ತವೆ. ಸೊ 5 ನುಡಿಗಟ್ಟುಗಳನ್ನು ಬರೆಯೋದ್ರಿಂದ 10 ಮಾರ್ಕ್ಸುಗಳು ಅಲ್ಲಿ ನಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನುಡಿಗಟ್ಟುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ನುಡಿಗಟ್ಟುಗಳನ್ನು ಕೂಡ ಕಣ್ಣು ಹಾಯಿಸ್ತಾ ಹೋಗೋಣ ಬನ್ನಿ. ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳು ಅಂದರೆ ಏನು? ನುಡಿಗಟ್ಟುಗಳು ಅಂದರೆ ಮಾತಿನಲ್ಲಿ ಬಳಸುವ ಒಂದು ಪದ ಅಥವಾ ವಾಕ್ಯ. ಸೊ ಪದ ಅಥವಾ ವಾಕ್ಯ ಸಾಮಾನ್ಯ ಅರ್ಥ ಮತ್ತು ಒಳಾರ್ಥವನ್ನು ಹೊಂದಿರುತ್ತದೆ. ಇಲ್ಲಿ ಒಳಾರ್ಥವು ಬಹಳ ಮಹತ್ವ ಪಾತ್ರ ವಹಿಸುತ್ತದೆ. ನುಡಿಗಟ್ಟುಗಳು ಅಂದರೆ ಒಂದು ಪದರೇ ಇರುತ್ತಾ ಅಥವಾ ಒಂದು ವಾಕ್ಯರೇ ಇರುತ್ತಾ. ಸೊ ಅದರ ಒಳಾರ್ಥವನ್ನು ಹೇಳುವಂತಹ ಪದಗಳಿಗೆ ನಾವು ನುಡಿಗಟ್ಟುಗಳು ಅಂತ ಹೇಳಿ ಕೇಳ್ತೀವಿ. ಸೊ KPSC ಅವರು ನಡೆಸುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಒಟ್ಟು 5 ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ. ಸೊ ನುಡಿಗಟ್ಟುಗಳನ್ನು ನೋಡ್ತಾ ಹೋಗೋಣ. ಸೊ ನುಡಿಗಟ್ಟುಗಳಲ್ಲಿ ಕೆಲವು ಪ್ರಸಿದ್ಧ ನುಡಿಗಟ್ಟುಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ನುಡಿಗಟ್ಟು ಅಂಗೈನಲ್ಲಿ. ಅಂಗೈನಲ್ಲಿ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ. ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು. ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು. ಇನ್ನು ಅಂಗೈಯಲ್ಲಿ ಜೀವ ಹಿಡಿದುಕೊಂಡು. ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಅಂದರೆ ಬಹಳ ಭಯ ಹಾಗೂ ಎಚ್ಚರಿಕೆಗಳಿಂದ ಕೂಡಿದ. ಇನ್ನು ಅಂತರ್ಲಾಗ ಹಾಕು. ಅಂತರ್ಲಾಗ ಹಾಕು ಅಂದರೆ ಬಹಳ ಪ್ರಯತ್ನ ಮಾಡು. ಅಂತರ್ಲಾಗ ಹಾಕು ಅಂದರೆ ಬಹಳ ಪ್ರಯತ್ನ ಮಾಡು. ಇನ್ನು ಅಗ್ರತಾಂಬೂಲ. ಅಗ್ರತಾಂಬೂಲ ಅಂದರೆ ಮೊದಲ ಮರ್ಯಾದೆ. ಇನ್ನು ನೆಕ್ಸ್ಟು ಅಗ್ರಪೀಠ. ಅಗ್ರಪೀಠ ಅಂದರೆ ಮುಖ್ಯ ಸ್ಥಾನ, ಮೊದಲ ಮರ್ಯಾದೆ ಅಂಥೇಳಿ ಅರ್ಥ ಹೊಂದುತ್ತಾ. ಇನ್ನು ಅಗ್ರವಿಳ್ಳೆ. ಅಗ್ರವಿಳ್ಳೆ ಅಂದರೆ ಮೊದಲ ಮರ್ಯಾದೆ. ಇನ್ನು ಅಜ್ಜನ ಕಾಲದ್ದು. ಅಜ್ಜನ ಕಾಲದ್ದು ಅಂದರೆ ಬಹಳ ಹಳೆಯದು ಅಂಥೇಳಿ ಅರ್ಥ ಹೊಂದುತ್ತಾ. ಇನ್ನು ಅಜ್ಜಿ ಕತೆ. ಅಜ್ಜಿ ಕತೆ ಅಂದರೆ ಕಟ್ಟುಕತೆ ಅಂಥೇಳಿ ಕರೆಯುತ್ತೇವೆ. ಇನ್ನು ಅಟ್ಟಕ್ಕೇರಿಸು. ಅಟ್ಟಕ್ಕೇರಿಸು ಅಂದರೆ ಹೊಗಳಿ ಉಬ್ಬಿಸು. ನೆಕ್ಸ್ಟು ಅಡಕೆಯಲ್ಲಿ ಕೊಡು. ಅಡಕೆಯಲ್ಲಿ ಕೊಡು ಅಂದರೆ ಬೀಳ್ಕೊಡು. ಅಡಕೆಯಲ್ಲಿ ಕೊಡು ಅಂದರೆ ಬೀಳ್ಕೊಡು. ನೆಕ್ಸ್ಟು ಅಡ್ಡದಾರಿ ಹಿಡಿ. ಅಡ್ಡದಾರಿ ಹಿಡಿ ಅಂದರೆ ಕೆಟ್ಟ ಚಾಳಿಯಲ್ಲಿ ತೊಡಗು. ನೆಕ್ಸ್ಟು ಅನ್ನ ಕಿತ್ತುಕೋ ಅಂದರೆ ಜೀವನ ಮಾರ್ಗ ಹಾಳು ಮಾಡು. ನೆಕ್ಸ್ಟು ಅನ್ನದ ದಾರಿ. ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ. ನೆಕ್ಸ್ಟು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಬಹಳ ಅಪರೂಪವಾಗಿ. ನೆಕ್ಸ್ಟು ಅರೆದು ಕುಡಿಸು. ಅರೆದು ಕುಡಿಸು ಅಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಅರೆದು ಕುಡಿಸು ಅಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಅರ್ಧಚಂದ್ರ ಪ್ರಯೋಗ ಮಾಡು. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಅರ್ಧಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕು. ಅರ್ಧಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕು. ನೆಕ್ಸ್ಟು ಅವತಾರ ಮುಗಿ. ಅವತಾರ ಮುಗಿ ಅಂದರೆ ಶಕ್ತಿ ಪ್ರಭಾವ ಮುಂತಾದವುಗಳೆಲ್ಲ ತೀರ ತಗ್ಗಿ ಹೋಗು ಅಥವಾ ಸಾಯು ಅಂಥೇಳಿ ಅರ್ಥ ಹೊಂದಿದೆ. ನೆಕ್ಸ್ಟು ಅಳಲೆಕಾಯಿ ಪಂಡಿತ. ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ. ನೆಕ್ಸ್ಟು ಅಳಿಲು ಸೇವೆ. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ನೆಕ್ಸ್ಟು ಅಳೆದು ಸುರಿದು. ಅಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸಿ. ಅಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸಿ. ಆಕಾಶಕ್ಕೆ ಏಣಿ ಇಡು. ಆಕಾಶಕ್ಕೆ ಏಣಿ ಇಡು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕು. ನೆಕ್ಸ್ಟು ಆಕಾಶಕ್ಕೆ ಹಾರು ಅಂದರೆ ಅತ್ಯಾನಂದ ಪಡು.
ನೆಕ್ಸ್ಟು ಆಕಾಶಕ್ಕೇರು ಅಂದರೆ ಹೆಚ್ಚಿನ ಆನಂದ ಪಡು, ಜಂಬ ಮಾಡು ಅಂಥೇಳಿ ಅರ್ಥ ಹೊಂದಿದೆ. ನೆಕ್ಸ್ಟು ಆಹುತಿಯಾಗು, ಆಹುತಿಯಾಗು ಅಂದರೆ ಬಲಿಯಾಗು, ನಾಶ ಹೊಂದು. ಇಂದ್ರ ಚಂದ್ರ ಅನ್ನು ಅಂದರೆ ಅತಿಯಾಗಿ ಹೊಗಳು. ನೆಕ್ಸ್ಟು ಇಕ್ಕಳ ಹಾಕು, ಇಕ್ಕಳ ಹಾಕು ಅಂದರೆ ಒತ್ತಾಯದ ಪ್ರಚೋದನೆ ಮಾಡು. ಇತಿಶ್ರೀ ಅಂದರೆ ಮುಕ್ತಾಯ ಅಥವಾ ಕೊನೆ. ಇತಿಶ್ರೀ ಅಂದರೆ ಮುಕ್ತಾಯ ಅಥವಾ ಕೊನೆ. ನೆಕ್ಸ್ಟು ಉತ್ಸವ ಮೂರ್ತಿ ಅಂದರೆ ಚಲುವ, ಕೆಲಸ ಮಾಡದೆ ಆಲಸ್ಯದಿಂದಿರುವವನಿಗೆ ಉತ್ಸವ ಮೂರ್ತಿ ಅಂಥೇಳಿ ಕರಿತೀವಿ. ನೆಕ್ಸ್ಟು ಉಪ್ಪಿನ ಹುಳಿ ಇಲ್ಲ ಅಂದರೆ ನೀರಸವಾದದ್ದು, ಸ್ವಾರಸ್ಯವಿಲ್ಲದ್ದು. ನೆಕ್ಸ್ಟು ಉಪ್ಪು ಖಾರ ಹಚ್ಚು ಅಂದರೆ ಇಲ್ಲದನ್ನು ಸೇರಿಸು. ನೆಕ್ಸ್ಟು ಉರಿದು ಬೀಳು ಅಂದರೆ ಬಹುವಾಗಿ ರೇಗು. ನೆಕ್ಸ್ಟು ಎಂಜಲು ಕೈಯಲ್ಲಿ ಕಾಗೆ ಓಡಿಸುವುದವನಿಗೆ ನಾವು ಏನಂತ ಕರಿತೀವಿ ಅಂದರೆ ಜಿಪುಣ ಅಂಥೇಳಿ ಕರಿತೀವಿ. ಎತ್ತಿದ ಕೈ ಅಂದರೆ ಪ್ರವೀಣ. ಎತ್ತಂಗಡಿ ಆಗು ಅಂದರೆ ವರ್ಗವಾಗು, ದಿವಾಳಿ ತೆಗೆ ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಎದುರು ಹಾಕಿಕೊಳ್ಳು ಅಂದರೆ ವಿರೋಧ ಕಟ್ಟಿಕೊಳ್ಳು. ಎದೆ ಗಟ್ಟಿ ಮಾಡಿಕೊಳ್ಳು ಅಂದರೆ ಧೈರ್ಯ ತುಂಬಿಕೊಳ್ಳು. ನೆಕ್ಸ್ಟು ಎದೆ ಭಾರವಾಗು ಅಂದರೆ ದುಃಖವಾಗು. ನೆಕ್ಸ್ಟು ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಹೇಳುವ ಸ್ವಭಾವ ಉಳ್ಳವನಿಗೆ ನಾವು ಹಿತ್ತಾಳೆ ಕಿವಿ ಅಂಥೇಳಿ ಕರೆಯುತ್ತೇವೆ. ನೆಕ್ಸ್ಟು ಹೊಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡು. ನೆಕ್ಸ್ಟು ಹೊಟ್ಟೆಗೆ ಹಾಕಿಕೋ ಅಂದರೆ ಕ್ಷಮಿಸು. ನೆಕ್ಸ್ಟು ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕಿಕೋ, ಇದರ ಅರ್ಥ ತಿನ್ನಲು ಏನೂ ಇಲ್ಲದಿರುವವ. ನೆಕ್ಸ್ಟು ಟೋಪಿ ಹಾಕು ಅಂದರೆ ಮೋಸ ಮಾಡು. ಗಾಳಿ ಸುದ್ದಿ ಅಂದರೆ ಖಚಿತವಲ್ಲದ ವಾರ್ತೆ ಅಂಥೇಳಿ ಕರಿತೀವಿ. ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬೈಯೋದಕ್ಕೆ ಜನ್ಮ ಜಾಲಾಡು ಅಂಥೇಳಿ ಕರಿತೀವಿ. ಕಪಿ ಮುಷ್ಟಿ ಅಂದರೆ ಬಿಗಿ ಹಿಡಿತ ಅಂಥೇಳಿ ಕರಿತೀವಿ. ತಲೆದೂಗು ಅಂದರೆ ಮೆಚ್ಚುಗೆ ಸೂಚಿಸು ಅಂಥೇಳಿ ಕರಿತೀವಿ. ದಾರಿದೀಪ ಅಂದರೆ ಮಾರ್ಗದರ್ಶಿ ಅಂಥೇಳಿ ಕರಿತೀವಿ. ಮಲತಾಯಿ ಧೋರಣೆ ಅಂದರೆ ಪಕ್ಷಪಾತ ಬುದ್ಧಿ ಮೂಗು ತುರಿಸು ಅಂಥೇಳಿ ಅಂದರೆ ಮಧ್ಯ ಪ್ರವೇಶಿಸು ಅಂಥೇಳಿ ಅರ್ಥ ಹೊಂದುತ್ತಾ. ಇನ್ನು ರೈಲು ಬಿಡು ಅಂದರೆ ಸುಳ್ಳು ಹೇಳು ಅನ್ನುವಂತಹ ಅರ್ಥವನ್ನು ಹೊಂದಿದೆ. ನೆಕ್ಸ್ಟು ಮೊಲದ ಕೊಂಬು ಅಂದರೆ ಶುದ್ಧ ಸುಳ್ಳು, ಇಲ್ಲದ ಕತೆಗೆ ನಾವು ಮೊಲದ ಕೊಂಬು ಅಂಥೇಳಿ ಕರಿತೀವಿ. ನೆಕ್ಸ್ಟು ರಾಮಬಾಣ ಅಂದರೆ ವಿಫಲವಾಗದ್ದಕ್ಕೆ ರಾಮಬಾಣ ಅಂಥೇಳಿ ಕರಿತೀವಿ. ರೈಲು ಬಿಡು ಅಂದರೆ ಸುಳ್ಳು ಹೇಳು. ನೆಕ್ಸ್ಟು ಸ್ವಂತ ಕಾಲ ಮೇಲೆ ನಿಲ್ಲು ಅಂದರೆ ಸ್ವಾವಲಂಬಿಯಾಗು ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಸೊಪ್ಪು ಹಾಕು ಅಂದರೆ ಲಕ್ಷ್ಯ ಕೊಡು, ಬೆಲೆ ಕೊಡು. ನೆಕ್ಸ್ಟು ಹಣ್ಣಾಗು ಅಂದರೆ ಅನುಭವ ಪಡೆ, ಕಷ್ಟಪಡು ಅಂಥೇಳಿ ಅರ್ಥ ಹೊಂದಿದೆ. ಇನ್ನು ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣವಾದ ದೃಷ್ಟಿ ಹೊಂದಿದೆ ಅಂಥೇಳಿ ಅರ್ಥ. ಸೊ ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ದೃಷ್ಟಿ. ಹನುಮಂತನ ಬಾಲ ಅಂದರೆ ಕೊನೆ ಇಲ್ಲದ್ದು. ಹಲ್ಲಿಗೆ ಇಳಿ ಅಂದರೆ ರುಚಿ ಹತ್ತು. ಹಲ್ಲು ಬಿಡು ಅಂದರೆ ಮುಗುಳ್ನಗು, ಪೆಚ್ಚಾಗು. ಸೊ ಈ ರೀತಿ ಹಲವಾರು ನುಡಿಗಟ್ಟುಗಳಿದಾವೆ ಇನ್ನೂ ಕೂಡ. ಅದರಲ್ಲಿ ಪ್ರಮುಖವಾಗಿ ಪ್ರತಿ ಬಾರಿ ಪುನರಾವರ್ತನೆ ಆದಂತಹ ನುಡಿಗಟ್ಟುಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಖಂಡಿತ ಇಲ್ಲಿವರೆಗೂ ಯಾವೆಲ್ಲ ನುಡಿಗಟ್ಟುಗಳು ಹೇಳಿದೋ ಸೊ ಅವೆಲ್ಲವೂ ಖಂಡಿತ ಇಂಪಾರ್ಟೆಂಟ್ ಆದ ನುಡಿಗಟ್ಟುಗಳಾಗಿವೆ. ಸೊ ಮುಂಬರುವ ಎಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಗೂ ಕೂಡ ಅಥವಾ ಸಾಮಾನ್ಯ ಕನ್ನಡ ಪರೀಕ್ಷೆಗೂ ಕೂಡ ಈ ತರಗತಿ ಖಂಡಿತ ಯೂಸ್ಫುಲ್ ಆಗಲಿದೆ. ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ತತ್ಸಮ ತದ್ಭವಗಳು ಹಾಗೂ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ತರಗತಿ ಇವತ್ತಿನ ತರಗತಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.